ಹಾಯ್ ಹಲೋ ನಮಸ್ಕಾರ ಕನಸುಲಾಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್, ಪ್ರೀವಿಯಸ್ ವಿಡಿಯೋದಲ್ಲಿ ಗಣೇಶ ಹಬ್ಬದ ಪ್ರಿಪ್ರೇಷನ್ ಎಲ್ಲ ನೋಡ್ಕೊಂಡು ಬಂದ್ರಿ. ಸೊ ಇದು ಬಂದು ಗುರುವಾರ ಮತ್ತು ಶುಕ್ರವಾರದ ಲಾಗ್ ಆಗಿರುತ್ತೆ. ಶುಕ್ರವಾರ ಮತ್ತು ಗುರುವಾರದಂತ ಅಂದರೆ ಯಾವ ರೀತಿ ಇರುತ್ತೆ ಅಂದರೆ, ಈ ಸ್ಟೇಜ್ ರೆಡಿ ಮಾಡೋದು, ಇಲ್ಲ ಅಡುಗೆಗಳೆಲ್ಲ ರೆಡಿ ಮಾಡ್ಕೊಳ್ಳೋದು, ಈ ಥರದ್ದೆಲ್ಲ ಇರುತ್ತೆ. ಸೊ ಇದನ್ನು ನೋಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಹೀಗೆ ಸಪೋರ್ಟ್ ಮಾಡಿ ಅಂತಲೂ ಸಹ ಕೇಳ್ಕೊಳ್ತೀನಿ. ಸೊ ಬೆಳಿಗ್ಗೆನೇ ನಾವು ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿ ಮತ್ತು ಆಂಟಿ ಮನೆಗೆ ಬಂದ್ವಿ. ಏನಕ್ಕೆ ಅಂದರೆ ಇದು ತಿಂಡಿಗಳನ್ನೆಲ್ಲ ಮಾಡೋಣ ಅಂತ ಹೇಳಿಬಿಟ್ಟು. ನೋಡಿದ್ರೆ ಆಂಟಿ ಸರ್ಪ್ರೈಸ್ ಕೊಟ್ಟಿದ್ರು ನಮಗೇನೆ. ಏನಪ್ಪ ಸರ್ಪ್ರೈಸ್ ಅಂದರೆ, ಗುರುವಾರ ದಿನವೇ ಅವರು ಶುಕ್ರವಾರ ದಿನವೇ ಅವರು ಮಧ್ಯಾಹ್ನಗೆ ಲಡ್ಡು ಮತ್ತು ಏನದು ರವೆ ಉಂಡೆ, ಚಕ್ಲಿ, ನಿಪ್ಪಟ್ಟು ಇದೆಲ್ಲನೂ ರೆಡಿ ಮಾಡಿಟ್ಟಿದ್ರು. ಇನ್ನೇನಿದ್ರು ಕರ್ಜಿಕಾಯಿ ಒಂದು ಬಾಕಿ ಇಟ್ಟಿದ್ರು ಅಷ್ಟೇ. ಸೊ ಅದನ್ನು ಮಾಡೋಣ ಅಂತ ಹೇಳಿಬಿಟ್ಟು ನಾವು 3 ಜನ ಬಂದ್ವಿ. ಯಾಕಂದರೆ ಅದಕ್ಕೆ ಮಿನಿಮಮ್ ಇಲ್ಲ ಅಂದರೆ ಒಂದು 2-3 ಮೆಂಬರ್ಸ್ ಆದರೂ ಬೇಕೇ ಬೇಕು ಮಾಡೋದಕ್ಕೆ. ಸೊ ಕ್ವಾಂಟಿಟಿ ಸ್ವಲ್ಪ ಆದ್ರೂ ಮಾಡಬೇಕಾದ್ರೆ ಈ ಒಂದು ತಿಂಡಿನ ಸ್ವಲ್ಪ ಒಂದು 3 ಜನ ಇದ್ದರೆ ಬೇಗ ಆಗುತ್ತೆ ಅಂತ ಹೇಳಿ. ಸೊ ನಾವು 3 ಜನನೂ ಬಂದು ಇಲ್ಲಿ ಕರ್ಜಿಕಾಯಿನ ಇಬ್ಬರು ಲಟ್ಟಿಸಿ, ಇನ್ನೊಬ್ಬರು ಅದನ್ನು ಎಲ್ಲ ಫಿಲ್ ಮಾಡಿ, ಇನ್ನೊಬ್ಬರು ಕರಿಯೋದಕ್ಕೆ ಅಂಥೇಳಿ ಈ ಥರ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾಯಿದ್ದೀವಿ. ಸೊ ಆಲ್ಮೋಸ್ಟ್ ಎಲ್ಲ ತಿಂಡಿಗಳು ರೆಡಿ ಮಾಡಿಟ್ಟಿದ್ರಲ್ವ ಇದೊಂದು. ಮತ್ತು ಶುಕ್ರವಾರಕ್ಕೆ ನಾವು ಹಸಿ ಕಡುಬು ಮತ್ತು ಮೋದಕ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಸೊ ಗುರುವಾರ ಇದನ್ನೆಲ್ಲ ರೆಡಿ ಮಾಡ್ಕೊಂಬಿಡೋಣ. ಸೊ ಇದು ರೆಡಿ ಮಾಡ್ಕೊಂಡಿದ್ದಾದಮೇಲೆ ಬೇರೆ ಏನು ಕೆಲಸ ಇರುತ್ತೋ ನೋಡೋಣ ಅಂತ ಹೇಳಿ ನಾವು ಮಾಡ್ಕೊಂಡಿದ್ದಂಥದ್ದು. ಸೊ ಇದನ್ನು ನಾವು ಎಲ್ಲ ಮುಗಿಸೋದ್ರೊಳಗಡೆ ತುಂಬಾ ಟೈಮ್ ಆಯಿತು. ಸೊ ನಾನು ಸಹ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟಿದ್ದರಿಂದ ಸ್ಕೂಲಿಂದ ಕರ್ಕೊಂಡು ಬಂದು ಮನೆಗೆ ಬಿಟ್ಟು ಅದಾದ ನಂತರ ಮತ್ತೆ ಬಂದು ಇದನ್ನು ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆಂಟಿ ವೀಡಿಯೋ ಎಲ್ಲ ಮಾಡಬೇಡ ಅಂತ ಇದು ಮಾಡ್ತಿದ್ರು. ಸೊ ನಮಗೆ ಮೆಮೊರೀಸ್ ಇರುತ್ತೆ. ಸೊ ಪ್ರತಿ ವರ್ಷ ನಾವು ಯಾವ ರೀತಿ ಎಂಜಾಯ್ ಮಾಡಿಕೊಂಡು ಈ ಒಂದು ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂಥೇಳಿ ನಾನು ಈ ವಿಡಿಯೋ ಮಾಡ್ಕೊಳ್ತಿದ್ದೀನಿ. ಸೊ ಆಂಟಿನೂ ಸಹ ಎಲ್ಲರೂ ಸೇರಿ ನಾವು ಅಡುಗೆ ಎಲ್ಲ ಮಾಡ್ಕೊಂಡ್ವಿ. ಇನ್ನೂ ಬೇರೆಯವರೆಲ್ಲ ಇದ್ದಾರೆ, ಬಟ್ ಅವರು ವರ್ಕಿಂಗ್ ಆಗಿರೋದ್ರಿಂದ ಸೊ ನಾವಿಷ್ಟು ಜನನೂ ಸೇರಿ ಈ ಅಡುಗೆಗಳನ್ನ ಒಪ್ಕೊಂಡಿದ್ವಿ ಮಾಡ್ಕೊಂಬೇಡ ಅಂಥೇಳಿ. ಮಾಡ್ತಾ ಇರಬೇಕಾದ್ರೆ ಆಂಟಿಯವರ ಮಗಳ ಮನೆಯಿಂದ ಕಾಲ್ ಬಂತು. ಅವ್ರ ಮಗಳಿಗೆ ಮತ್ತು ಅವ್ರ ಮೊಮ್ಮಕ್ಕಳಿಗೇನೋ ಹುಷಾರಿಲ್ಲ ಅಂಥೇಳಿ ಅವ್ರ ಅಳಿಯ ಕಾಲ್ ಮಾಡಿದರು. ಸರಿ ಅಂತ ಹೇಳಿಬಿಟ್ಟು, ಇನ್ನು ಸುಮ್ಮನೆ ಹುಷಾರಿಲ್ಲ ಅಂತಂದರೆ ಯಾರಕ್ಕೆ ತಾನೇ ಸುಮ್ಮನೆ ಇರೋಕ್ಕಾಗತ್ತೆ ಅಲ್ವಾ. ಅದಕ್ಕೆ ಆಂಟಿಗೆ ನಾವು ಹೇಳಿದ್ವಿ, ಸೊ ಬೇಡ ಆಂಟಿ ನೀವು ಹೊರಟ್ಬಿಡಿ, ನಾವು ಮಾಡ್ತೀವಿ ಅಂತ ಹೇಳಿ ನಾವು ಸಹ ಎಲ್ಲನೂ ರೆಡಿ ಮಾಡ್ಕೊಳ್ತಾಯಿದ್ವಿ. ಆಂಟಿಗೆ ಅಂದರೆ ಅಡುಗೆ ಮಾಡ್ತೀವಿ ಅಂತ ಅಂದರೆ ಎಷ್ಟು ಪಾತ್ರೆ, ಎಷ್ಟು ಕೆಲಸ ಇರುತ್ತೆ ಅಲ್ವಾ. ಅದೇ ಥರ ಒಂದು ರಾಶಿ ಸಿಂಕಲ್ಲೆಲ್ಲ ಪಾತ್ರೆ ಇತ್ತು. ಸರಿ ತೊಳ್ಕೊಡ್ತೀವಿ ಅಂದರು. ಆಂಟಿ ಕೇಳಲಿಲ್ಲ, ಬೇಡ ನಾನೇ ತೊಳಿತೀನಿ ಅಂದರು. ಸರಿ ಆಯಿತು, ನೀವು ತೊಳ್ಕೊಳ್ಳಿ, ಅದನ್ನು ನಾನು ಬೇಯಿಸ್ತೀನಿ ಕೊಡಿ ಅಂತ ಹೇಳಿಬಿಟ್ಟು ನಾನು ತೊಗೊಂಡು ಇವಾಗ ಬೇಯಿಸ್ತಾ ಇದ್ದೀನಿ. ಅವರಂತೂ ಒಂದು ರಾಶಿ ಪಾತ್ರೆಗಳನ್ನೆಲ್ಲ ಸಿಂಕಲ್ಲಿ ಹಾಕ್ಕೊಂಡಿದ್ರು. ಅದನ್ನೆಲ್ಲ ಅವರೂ ಸಹ ಕ್ಲೀನ್ ಮಾಡಿ ಬೇಗ ಹೊರಡಬೇಕು ಅಂಥೇಳಿ ಅವರೂ ಸಹ ರೆಡಿ ಆಗ್ತಿದ್ರು. ಸೊ ನಾವು ಇದೊಂದನ್ನೇ ಅಷ್ಟೇ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸ್ವೀಟ್ ಮಾಡಿದ್ದು ಕರ್ಜಿಕಾಯಿನ. ಮಿಕ್ಕಿದ್ದೆಲ್ಲನೂ ಜಸ್ಟು ಇವಾಗ 9 ಪ್ಲೇಟ್ ಮಾಡಬೇಕು ಅಂತ ನಾವು ಡಿಸೈಡ್ ಆಗಿದ್ದು ಸ್ವೀಟು. ಅದರಲ್ಲಿ ಎಲ್ಲನೂ ಒಂದೊಂದು ಪ್ಲೇಟ್ ಆಗೋ ಥರನೇ ನಾವು ಮಾಡ್ಕೊಂಡಿರೋದು. ಹೆಚ್ಚಿಗೆ ಏನೂ ಮಾಡೋಕ್ಕೆ ಹೋಗಿಲ್ಲ. ಈ ಒಂದು ಸ್ವೀಟ್ ಮಾತ್ರನೇ ನಾವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಿದ್ದು. ಸೊ ಆಲ್ಮೋಸ್ಟ್ ಎಲ್ಲನೂ ನಾವು ಕರೆದು ಎಲ್ಲ ಮಾಡಿ ಹೋಗಾದ್ಮೇಲೆ ಇಲ್ಲಿ ಸ್ಟೇಜ್ನೆಲ್ಲ ರೆಡಿ ಮಾಡ್ತಾಯಿದ್ರು. ಆಂಟಿನೂ ಸಹ ಹೋದ್ರಲ್ವಾ. ಸೊ ಹಾಗೇ ಒಂದು ಕ್ಲಿಪ್ಪಿಂಗ್ಸ್ನ ನಾನು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ತೊಗೊಳ್ತಾ ಇದ್ದೀನಿ. ಸೊ ಈ ವರ್ಷ ಅವರು ಒಂಥರ ಡಿಫ್ರೆಂಟಾಗಿ ಮಾಡೋಣ ಅಂಥೇಳಿ ಅವರು ಥೀಮ್ ಮೈಂಡಲ್ಲಿ ಸೆಟ್ ಮಾಡ್ಕೊಂಡಿದ್ರು. ಸೊ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅದಾದ ನಂತರ ಇದು ಅಂದರೆ ನೆಕ್ಸ್ಟ್ ಶುಕ್ರವಾರದ ಲಾಗ್ ಇದು. ಆ ಗೌರಿಗೆ ಈ ವರ್ಷ ಸ್ವಲ್ಪ ಗ್ರ್ಯಾಂಡಾಗಿ ರೆಡಿ ಮಾಡೋಣ ಅಂತ ಏನೋ ಹೇಳ್ಕೊಂಡಿದ್ರು ಅವರು. ಸರಿ ಅಂಥೇಳಿ ಸ್ಯಾರಿ ಎಲ್ಲ ಉಡಿಸಿ ಈ ಥರ ರೆಡಿ ಮಾಡೋಣ ಅಂಥೇಳಿ. ಸ್ಯಾರಿ ಉಡಬೇಕಾದ್ರೆ ನನಗೆ ಯಾಕೋ ಅದು ತುಂಬ ಹೆವಿ ದಪ್ಪಾಗಿ ಒಂಥರ ಮೆಸ್ಸಿಯಾಗಿ ಬರ್ತಾಯಿದೆ ಅಂತ ಅನ್ನಿಸ್ತು. ಸರಿ ಅಂದ್ಬಿಟ್ಟು ಮತ್ತೆ ತೆಗೆಸಿ ಅದನ್ನೆಲ್ಲ ನೀಟಾಗಿ ಈ ಥರ ರೆಡಿ ಮಾಡಾದಮೇಲೆ ಮತ್ತು ಅವರು ಹೂವಿನ ಅಲಂಕಾರ ಮತ್ತು ಜ್ಯುವೆಲ್ಸು ಅದನ್ನೆಲ್ಲ ಹಾಕಿ ರೆಡಿ ಮಾಡಿ ಅಂತ ಹೇಳಿಬಿಟ್ಟು, ನಾನು ಶುಕ್ರವಾರ ಆಗಿದ್ದರಿಂದ ಅಲ್ಲಿ ಹಸಿ ಕಡುಬು ಮತ್ತು ಮೋದಕ ಎಲ್ಲ ಮಾಡೋಣ ಬಾ ಅಂತ ಆಂಟಿ ಕರೆದ್ರು. ಸರಿ ಅಂತೇಳಿ ಅಲ್ಲಿಗೆ ಹೋಗಿದ್ದೆ. ಸೊ ಅದನ್ನೆಲ್ಲ ಮಾಡಿದ್ದನ್ನ ನಾನು ಯಾವುದೇ ಥರ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಯಾಕಂದರೆ ಟೈಮ್ ಇಲ್ಲ ನಮಗೆ. ಇರೋ ಟೈಮಲ್ಲಿ ಎಷ್ಟು ಟೈಮ್ ಸೇವ್ ಆಗುತ್ತೋ ಅಷ್ಟು ಟೈಮಲ್ಲಿ ನಾನು ಕೆಲವೊಂದು ವೀಡಿಯೋನ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಸೊ ನಾವು ಹೇಳಿದ್ನಲ್ವ ಎಷ್ಟು ತಿಂಡಿ ಮಾಡಿದ್ವಿ ಏನು ಅನ್ನೋದು ಈ ಒಂದು ಇದರಲ್ಲೇ ಗೊತ್ತಾಗುತ್ತೆ ನೋಡಿ. ಜಸ್ಟ್ ನಾವೆಲ್ಲನೂ ಒಂದು ತಟ್ಟೆ ಏನಿದೆಯೋ ಆ ತಟ್ಟೆಗೆ ಫಿಲ್ ಆಗೋಷ್ಟು ಮಾತ್ರನೇ ನಾವು ಮಾಡ್ಕೊಂಡಿದ್ದು. ಸೊ ಅದನ್ನೆಲ್ಲನೂ ನೀಟಾಗಿ ಇವಾಗ ಜೋಡಿಸ್ಬಿಟ್ಟು ಎಲ್ಲ ಸೆಟ್ ಮಾಡಿ ಹೋದರೆ, ಸೊ ನಾವು ಫಸ್ಟ್ ಡೇ ಪೂಜೆಗೆ ಕೊಡಬೇಕಿತ್ತಲ್ವ. ಮನೇಲಿ ನಾವು ಸಹ ಪ್ರಸಾದನ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ಹಾಗಾಗಿ ಆಂಟಿ ನಾನು ಶುಕ್ರವಾರ ಫಸ್ಟ್ ಡೇ ಪೂಜೆ ಕೊಟ್ಬಿಡ್ತೀವಿ. ಸೊ ನೆಕ್ಸ್ಟ್ ಡೇ
ಫ್ರೈಡೇ ನೀವು ಯಾರಾದರೂ ಕೊಡಿ ಅಂತ ಹೇಳ್ಕೊಂಡಿದ್ವಲ್ಲ. ಸೊ ಹಾಗಾಗಿ ಇದನ್ನೆಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ನಾವು ಪ್ರಸಾದ ಎಲ್ಲ ರೆಡಿ ಮಾಡಿ ನಾವು ಸಹ ರೆಡಿಯಾಗಿ ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಥರನೂ ನೀಟಾಗಿ ಸೆಟ್ ಮಾಡಿ ಜೋಡಿಸಿ ಇಟ್ಬಿಟ್ಟು ಹೋಗಿದ್ದು. ಸೊ ನೋಡಿ ಏನೆಲ್ಲ ಅಡುಗೆ ಮಾಡಿದ್ದೀವಿ ಅನ್ನೋದು ಒಂದೊಂದನ್ನೇ ಝೂಮ್ ಆಗಿ ತೋರಿಸ್ತಿದ್ದೀನಿ. ಸೊ ಇಷ್ಟು ಅಡುಗೆನೂ ಮಾಡಿದ್ವಿ. ಪಾಪ ಆಂಟಿನಿ ಈ ಸಲ ತುಂಬಾ ರಿಸ್ಕ್ ತೊಗೊಂಡು ಅಡುಗೆ ಎಲ್ಲ ಮಾಡಿಬಿಟ್ಟಿದ್ರು. ಮೇ ಬಿ ಈ ಥರ ಅವ್ರಿಗೆ ಮಕ್ಕಳಿಗೆ ಹುಷಾರು ತಪ್ತೀವಿ ಅಂತ ಏನಾದರೂ ಇತ್ತೋ ಏನೋ ಗೊತ್ತಿಲ್ಲ ಮೈಂಡಲ್ಲಿ, ಅಂದರೆ ನನಗೆ ಸಿಗೋಕ್ಕಾಗುತ್ತೋ ಟೈಮು ಇಲ್ವೋ ಏನೋ ಈ ಥರ. ಸೊ ಅವರು ಎಲ್ಲನೂ ರೆಡಿ ಮಾಡಿ ಇಟ್ಬಿಟ್ಟಿದ್ರು. ಜಸ್ಟ್ ಕರ್ಜಿಕಾಯಿ ಮಾತ್ರನೇ ಬಾಕಿ ಇಟ್ಟಿದ್ದು. ಫ್ರೈಡೇ ಹಸಿ ಕಡುಬು ಮತ್ತು ಇದನ್ನು ಮೋದಕ ಮಾಡ್ಕೊಳ್ಳೋಣ, ಯಾಕಂದರೆ ಅದು ಮುಂಚೆನೇ ಮಾಡಿಟ್ರೆ ಹಾಳಾಗಿಬಿಡತ್ತೆ ಅಂದ್ಬಿಟ್ಟು ನಾವು ಫ್ರೈಡೇ ಅದೊಂದು ಎರಡನ್ನು ಮಾತ್ರನೇ ರೆಡಿ ಮಾಡ್ಕೊಂಡಿದ್ದು. ಗುರುವಾರ ಕರ್ಜಿಕಾಯಿ ಮಾಡಿದ್ವಿ ಅಷ್ಟೇ ಈ ವರ್ಷ ನಾವು ಮಾಡಿದ್ದು. ಮಿಕ್ಕಿದ್ದೆಲ್ಲ ಆಂಟಿನೇ ಮಾಡಿದ್ದು. ಸೊ ಇದನ್ನೆಲ್ಲ ಸೆಟ್ ಮಾಡಿ ಮತ್ತೆ ನಾನು ಅಲ್ಲಿ ಗೌರಿಗೆ ರೆಡಿ ಮಾಡ್ತಿದ್ರಲ್ವ ಅಲ್ಲಿ ಹೋಗಿಬಿಟ್ಟು ಒಂದಷ್ಟು ಕ್ಯಾಪ್ಚರ್ನ ಮಾಡಿಕೊಂಡೆ. ಸೊ ತುಂಬಾ ಕ್ಯೂಟಾಗಿ ಬಂದಿದ್ದಾರೆ ನಮ್ಮ ಗೌರಿ ಈ ವರ್ಷ. ಸೊ ನೋಡೋದಕ್ಕೆ ಒಂಥರ ಖುಷಿ ಅನ್ನಿಸ್ತಿತ್ತು. ಅದಾದ ನಂತರ ಮತ್ತೆ ನಾನು ರಂಗೋಲಿ ಎಲ್ಲ ಹಾಕಿಬಿಟ್ಟು ಕಲರ್ ರಂಗೋಲಿ ಎಲ್ಲ ಹಾಕಿ ನಾವು ಸಹ ಪ್ರಸಾದ ಎಲ್ಲ ರೆಡಿ ಮಾಡಿಕೊಂಡು ಪೂಜೆಗೆ ಬರೋಣ ಅಂತ ಹೇಳಿಬಿಟ್ಟು ನಾವು ಸಹ ರೆಡಿಯಾಗಿ ಬರೋಣ ಅಂಥೇಳಿ ಹೋಗಿದ್ದು. ಅದ್ರ ಜೊತೆಗೆ ಇನ್ನೂ ಒಂದು ಏನಾಯಿತು ಅಂದರೆ ಅವರು ಸೀರಿಯಲ್ ಸೆಟ್ ತಂದಿದ್ರು, ಅದು ಯಾಕೋ ಸರಿಯಾಗಿ ಆಪ್ರೇಟ್ ಆಗಿಲ್ಲ. ಸರಿ ಅಂತೇಳಿ ಮತ್ತೆ ಬಾಡಿಗೆಗೆ ತರಿಸಿ ಅದನ್ನೆಲ್ಲ ಸಂಜೆ ಟೈಮಲ್ಲಿ ಇವಾಗ ಪಾಪ ಎಲ್ಲ ಹೇಳಿಸ್ಬಿಟ್ಟು ರೆಡಿ ಮಾಡಿಕೊಂಡು ಗಣೇಶ ಹತ್ರ ಎಲ್ಲ ಸ್ವಲ್ಪ ಹಾರ ಇದು ಎಲ್ಲ ಹಾಕಿ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಅದಾದ ನಂತರ ಪುರೋಹಿತರು ಬಂದು ಪೂಜೆ ಮಾಡೋ ಥರ ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ದು. ಸೊ ಯಾಕಂದರೆ ಟೈಮ್ ಬೇರೆ ಆಗಿತ್ತಲ್ವ, ಸೊ ಇನ್ನೂ ಲೇಟ್ ಆದರೆ ಚೆನ್ನಾಗಿರಲ್ಲ ಅಂಥೇಳಿ ಅವರವರೇ ರೆಡಿ ಮಾಡಿ ಮತ್ತು ಪುರೋಹಿತರು ಸಹ ಬಂದಾದಮೇಲೆ ನೋಡಿ ಪೂಜೆ ಸ್ಟಾರ್ಟ್ ಆಯಿತು. ಸೊ ಯಾವ ರೀತಿ ಹೇಗೆ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಬನ್ನಿ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತಲೂ ಸಹ ಕೇಳ್ಕೊಳ್ತೀನಿ. ಸೊ ನೋಡ್ಕೊಂಬನ್ನಿ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಏನು ಅನ್ನೋದನ್ನು. ಹೋಗ್ಬಿಡು ಸಾಕು. Đâu nào vậy? ಒಂದು ಹೂವಲ್ಲಿ ಹತ್ತು ಬಿಟ್ಟಂಗೆ ಹೂವು ಹಾಕ್ಬಿಡಿ. ಒಂದು ಹೂವಲ್ಲಿ ಹಂಗೆ ಹಾಕ್ಬಿಡಿ ಗಣೇಶನಿಗೆ ಇದಕ್ಕೆ ಗೌರಿಗೆ.
ಅದೆಲ್ಲ ಮಿಕ್ಸ್ ಮಾಡ್ತಾರೆ ಎಲ್ಲೈತಲ್ಲ ಒಂದು ಬಾಳೆನೇ ಇರೋದು ಸೊ ನೋಡಿದ್ರಲ್ವಾ, ಪೂಜೆ ಎಲ್ಲ ಆಯಿತು. ಮತ್ತು ನಮ್ಮ ರೋಡಲ್ಲಿ ಯಾರೆಲ್ಲ ಪೂಜೆ ಕೊಟ್ಟರು ಅವರೆಲ್ಲನೂ ಸಹ ಪೂಜೆ ಮಾಡಿಸ್ಕೊಂಡು ಅದಾದ ನಂತರ ಪ್ರಸಾದನೂ ಸಹ ಅವ್ರ ಕೈಯಲ್ಲಿ ಏನಾಗುತ್ತೋ ಅದನ್ನು ಮಾಡಿ ತಂದು ಕೊಟ್ಟಿರ್ತಾರೆ. ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿ ಅದಾದ ನಂತರ ಎಲ್ಲರಿಗೂ ಪ್ರಸಾದ ಕೊಟ್ಟು ಆದಮೇಲೆ ಇವಾಗ ಒಂದು 5 ಜನನೂ ಸೇರಿ ಪೂಜೆ ಮಾಡಿಬಿಟ್ಟು ಅದಾದ ನಂತರ ಗೌರಿಯವ್ರಿಗೆ ಮಡ್ಲಕ್ಕಿ ಅಂದರೆ ಏನು ಹೇಳ್ತಾರೆ ಮಡ್ಲಕ್ಕಿ ತುಂಬೋದು ಅದನ್ನು ಮಾಡ್ತಿದ್ವಿ. ಸೊ ಅದನ್ನು ಮಾಡಿ ಗಂಟು ಹಾಕಿಬಿಟ್ಟು ಅಲ್ಲೇ ಇಟ್ಟು ಪೂಜೆ ಎಲ್ಲ ಮಾಡಿಕೊಂಡು ನಾವೂ ಸಹ ಅಲ್ಲಿಂದನೇ ಪ್ರಸಾದನೆಲ್ಲ ತಿಂದ್ಕೊಂಡು ಮತ್ತೆ ಸ್ವಲ್ಪ ಹೊತ್ತು ಅಲ್ಲಿದ್ದು ಮಾತಾಡಿಕೊಂಡು ಆಟೆ ಹೊಡ್ಕೊಂಡು ಕೂತಿದ್ವಿ. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ಪ್ರಸಾದನೂ ಅಷ್ಟೇ ತುಂಬಾ ಕ್ವಾಂಟಿಟಿಯಲ್ಲಿ ಮಾಡಿದ್ವಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮಗೆ ಎಷ್ಟು ಮಾಡಿದ್ವಿ ಅಂದರೆ ಅದು ಸಾಕಾಗೇ ಇಲ್ಲ, ಅಷ್ಟು ಜನ ಕ್ರೌಡ್ ಆಗೋಗ್ಬಿಟ್ಟಿತ್ತು. ಸೊ ಇಷ್ಟು ಜನ ಸೇರ್ತಾರೆ ಅಂದ್ಕೊಂಡೇ ಇರಲಿಲ್ಲ, ಅಷ್ಟು ಜನ ಸೇರಿದರು. ಸೊ ಒಂಥರ ಖುಷಿನೇ ಆಯಿತು. ನಿಜವಾಗ್ಲೂ ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಯಿತು, ಅದನ್ನು ಹೇಳೋದಕ್ಕೂ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿ ಈ ಸಲ ಹಬ್ಬ ಆಯಿತು ಅಂತಲೇ ಹೇಳ್ಬೋದು. ಈ ಸಲನೇ ಅಂತಲ್ಲ, ಪ್ರತಿ ವರ್ಷವೂ ತುಂಬ ಚೆನ್ನಾಗೇ ಆಗುತ್ತೆ. ಪ್ರತಿ ವರ್ಷವೂ ಡಿಫ್ರೆಂಟಾಗಿ ಕ್ರಿಯೇಟಿವಿಟಿಯಾಗಿ ಕೂರಿಸ್ಬೇಕು ಅಂತ ಟ್ರೈ ಮಾಡ್ತಾರೆ ನಮ್ಮ ಹುಡುಗರುಗಳು. ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ಈ ಸಲ ಅಂತೂ ಗೌರಿ ಅಂತೂ ಫುಲ್ ಹೈಲೈಟ್ ಆಗಿದ್ದಾರೆ. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಪೂಜೆ ಎಲ್ಲ ನೋಡ್ತಿದ್ದೀರಾ ನೀವು ಯಾವ ರೀತಿ ಆಯಿತು ಏನು ಅನ್ನೋದನ್ನು ಫುಲ್ಲು ಡೀಟೇಲಾಗಿ ನನಗೆ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಅಂದ್ರೂ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ನಾನು ಆಲ್ಮೋಸ್ಟು ಫುಲ್ಲು ನೀಟಾಗಿ ವೀಡಿಯೋ ಮಾಡೋಕ್ಕೆ ನನಗೆ ಆಗಲಿಲ್ಲ, ಯಾಕಂದರೆ ಹುಡುಗರುಗಳ ಫ್ರೆಂಡ್ಸು ಯಾರೆಲ್ಲ ವಿಡಿಯೋ ಮಾಡಿದ್ರು ಅವ್ರ ಹತ್ರ ಎಲ್ಲ ಶೇರ್ ಮಾಡಿಕೊಂಡು ನಾನು ಇದನ್ನೆಲ್ಲ ಒಂದು ವಿಡಿಯೋ ಆಗಿ ಕ್ರಿಯೇಟ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿರೋ ಅಂಥದ್ದು. ಸೊ ನನಗಂತೂ ಈ ಒಂದು ವಿಡಿಯೋ ನೋಡಿ ತುಂಬಾ ಖುಷಿ ಅನಿಸುತ್ತೆ. ಮತ್ತು ವರ್ಷವೂ ಒಂಥರ ಮೆಮೊರೇಬಲ್ ಆಗಿ ಉಳೀಲಿ ಅಂತ ಅಂದ್ಬಿಟ್ಟು ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಅದನ್ನು ಎಡಿಟಿಂಗ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ನಿಮಗೆಲ್ಲ ಏನು ಅನ್ನಿಸ್ತು ಏನೋ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಒಂಥರ ಖುಷಿನೇ ಆಗುತ್ತೆ. ನಿಮಗೆಲ್ಲ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಸೊ ನೋಡಿ, ಈ ಥರ ಬಾಗಿನ ಎಲ್ಲ ಕಟ್ಟಿ ಆದಮೇಲೆ 5 ಜನ ಇಲ್ಲ 9 ಜನಕ್ಕೆ ಮುತ್ತೈದರಿಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಬಳೆ ಇದನ್ನೆಲ್ಲ ಕೊಟ್ಟು ತಾಂಬೂಲ ಎಲ್ಲ ಕೊಟ್ವಿ. ಸೊ ಲಾಸ್ಟಲ್ಲಿ ಫೈನಲ್ ಆಗಿ ಎಲ್ಲರೂ ಒಂದಷ್ಟು ವೀಡಿಯೋನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಮಾಡ್ಕೊಂಡಿರೋ ಅಂಥದ್ದು. ಸೊ ನೀವು ನೋಡ್ತಿದ್ದೀರಾ, ಹೇಗೆ ಅನ್ನಿಸ್ತಿದೆ ನಮ್ಮ ಗಣಪತಿ ಮತ್ತು ಗೌರಿ? ನೀವು ಸಹ ನನಗೆ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ, ಓಕೆನಾ? ಸೊ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಹೀಗೆ ಸಪೋರ್ಟ್ ಮಾಡಿ ಅಂತಲೂ ಸಹ ಕೇಳ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.